ಕನಿಷ್ಠ ವೇತನ ವಿಚಾರವಾಗಿ ಕಾರ್ಮಿಕರ ಆಕ್ರೋಶ ಭುಗಿಲೆದ್ದಿದೆ. ಮಾಲೀಕರ ಒತ್ತಡಕ್ಕೆ ಮಣಿದು ಕನಿಷ್ಠ ವೇತನ ಹಿಂಪಡೆಯುವ ಯತ್ನವನ್ನು ತಕ್ಷಣ ಕೈಬಿಡಬೇಕು ಎಂದು ಒತ್ತಾಯಿಸಿ ಎಐಯುಟಿಯುಸಿ ನೇತೃತ್ವದಲ್ಲಿ ಬಲಿಷ್ಠ ಪ್ರತಿಭಟನೆ ನಡೆದಿದೆ. ದಾವಣಗೆರೆ ನಗರದ ಜಯದೇವ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಪರಿಷ್ಕೃತ ಕನಿಷ್ಠ ವೇತನವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಎಂದು ಆಗ್ರಹಿಸಿದರು. ಏರಿಕೆ ಹಾಗೂ ದಿನನಿತ್ಯದ ಬದುಕಿನ ಸಂಕಷ್ಟಗಳ ನಡುವೆ ಘೋಷಿಸಲಾದ ಕನಿಷ್ಠ ವೇತನ ಹೆಚ್ಚಳ ಕಾರ್ಮಿಕರಲ್ಲಿ ಭರವಸೆ ಮೂಡಿಸಿತ್ತು. ಆದರೆ ಜಾರಿಯನ್ನು ತಡೆಹಿಡಿಯಲು ಯತ್ನ ನಡೆಯುತ್ತಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಸಂಘಟನೆಯ ನಾಯಕರು ಆರೋಪಿಸಿದ್ದಾರೆ. ದಶಕಗಳಿಂದ ಗುತ್ತಿಗೆ ಪದ್ಧತಿಯಲ್ಲಿ ಶೋಷಣೆಗೆ ಒಳಗಾಗಿರುವ ಕಾರ್ಮಿಕರಿಗೆ ಸಿಕ್ಕಿರುವ ಈ ಸೌಲಭ್ಯವನ್ನು ಕಸಿದುಕೊಳ್ಳಲು ಯತ್ನ ನಡೆಯುತ್ತಿದೆ ಎಂದು ಕಿಡಿಕಾರಿದರು. ಪರಿಷ್ಕೃತ ವೇತನದಿಂದ ತಿಂಗಳಿಗೆ 6,000ದಿಂದ 13,000 ರೂಪಾಯಿವರೆಗೆ ಹೆಚ್ಚಳವಾಗುವುದು ನ್ಯಾಯಸಮ್ಮತವಾಗಿದೆ ಎಂದು ಹೇಳಿದರು. ಕನಿಷ್ಠ ವೇತನ ನಮ್ಮ ಶಾಸನಬದ್ಧ ಹಕ್ಕು, ಭಿಕ್ಷೆಯಲ್ಲ. ಇದನ್ನು ತಡೆಹಿಡಿಯಲು ಯತ್ನಿಸಿದರೆ ನಾವು ತೀವ್ರ ಹೋರಾಟ ನಡೆಸುತ್ತೇವೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ಕಾರ್ಮಿಕರೇ, ಯಾಕಂದ್ರೆ ನೀವು ಬ್ಯಾನರ್ ಹಿಂದ್ಗಡೆ ಬರಬೇಕು. ಯಾಕಂದ್ರೆ ನೀವು ಬ್ಯಾನರ್ ಹಿಂದ್ಗಡೆ ಬಂದ್ರೆ ವಿಧಾನಸೌಧ ಮುತ್ತಿಗೆ ಹಾಕಲೇಬೇಕು. ಎಲ್ಲರೂ ಪ್ರತಿಯೊಬ್ಬರೂ ಸಹ ಪ್ರತಿಯೊಬ್ಬರ ಹಕ್ಕು ಇದು, ಪ್ರತಿಯೊಬ್ಬರ ಜೀವನದ ಪ್ರಶ್ನೆ. ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ಇಲಾಖೆಯಿಂದ ಲಕ್ಷಾಂತರ ಜನಗಳು ಬಂದು ಬಿಟ್ಟು ಎಲ್ಲರೂ ಸಹ ಈ ಒಂದು ಪ್ರತಿಭಟನೆಯಲ್ಲಿ ಬಂದು ಸರ್ಕಾರ ಹೊರ ಗುತ್ತಿಗೆ ಕಾರ್ಮಿಕ ಸಂಘದ ಜಿಲ್ಲಾ ಇದಾದ್ಮೇಲೆ ಬಿಂದು ಎಂಪ್ಲಾಯ್ಸ್ ಯೂನಿಯನ್ ಇಂದ ಲೋಕಣ್ಣ ಅವರ ಮಾತಾಡಬೇಕು. ಜಾರಿಗೊಳಿಸಿದಂತ ತಾನೇ ನೋಟಿಫಿಕೇಶನ್ ಹೊರಡಿಸಿದಂತ ಈ ಸರ್ಕಾರ ಮುಖ್ಯಮಂತ್ರಿ ಅವರೇ ಮಾಡಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಅನ್ನ ಮುಖ್ಯಮಂತ್ರಿ ಬದಲಾದ ತಕ್ಷಣ ಆ ಮುಖ್ಯಮಂತ್ರಿ